ನಮಸ್ತೆ ಸ್ನೇಹಿತರೆ, ಇವತ್ತು ಕೇರಳ ಸ್ಟೈಲ್ ಸ್ಪೆಷಲ್ ಮೀನು ಸಾರು ಮಾಡ್ತಿದ್ದೀನಿ. ಇದ್ರ ರುಚಿ ಒಮ್ಮೆ ಟ್ರೈ ಮಾಡಿದರೆ ಸಾಕು, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ನಾನು ಹೇಳ್ಕೊಡೋ ವಿಧಾನದಲ್ಲಿ ಮಾಡಿ. ಬನ್ನಿ ಶುರು ಮಾಡೋಣ. ಮೊದಲಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿ ಇಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಆದ ನಂತರ 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೂ 2 ಹಸಿಮೆಣಸಿನ್ಕಾಯಿ, ಇದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಈರುಳ್ಳಿಯನ್ನು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. 2 ಟೊಮೆಟೊನ ಸೇರಿಸ್ಕೋತಾ ಇದ್ದೀನಿ. ಇದನ್ನು ಅಷ್ಟೇ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ, ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಈಗ ಇದು ಸಾಫ್ಟ್ ಆದಮೇಲೆ 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. 2.5 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋಣ. ಈಗ ಇದನ್ನು ಲೋ ಫ್ಲೇಮಲ್ಲಿಟ್ಟು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈ ಫಿಶ್ ಕರಿನ ನೀವು ಕೇವಲ 30 ಮಿನಿಟ್ಸಲ್ಲಿ ಮಾಡ್ಕೋಬೋದು. ಈಗ ಹಸಿ ವಾಸನೆ ಎಲ್ಲ ಹೋಗಿದೆ, ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ. ಈಗ ಮಸಾಲೆ ರುಬ್ಕೊಳ್ಳೋಣ. ರುಬ್ಕೋಬೇಕಾದ್ರೆ ತುಂಬ ಸ್ಮೂತಾಗಿ ರುಬ್ಕೋಬೇಕು, ಆಗಲೇ ಸಾರಿನ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿರುತ್ತೆ. ತರ್ತರಿಯಾಗಿ ರುಬ್ಕೋಬೇಡಿ, ಹಾಗೆ ನೀರನ್ನು ಸಹ ಸೇರಿಸ್ಕೋಬೇಡಿ, ಹಾಗೆ ರುಬ್ಕೊಳ್ಳಿ, ಆವಾಗ ಸಾರು ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಮಸಾಲೆ ರೆಡಿ ಇದೆ. ಈ ಕನ್ಸಿಸ್ಟೆನ್ಸಿಯಲ್ಲಿರಬೇಕು. ಈಗ ನಾವು ಅಗಲವಾದ ಕಡಾಯಿ ಇಡಬೇಕು. ಅದನ್ನು ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಅದು ಚಟಪಟ ಅಂದಮೇಲೆ ಸ್ವಲ್ಪ ಮೆಂತೆ ಹಾಕ್ತೀನಿ. ಮೆಂತೆ ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಹಾಕಿದ್ರೆ ಸಾಕು, ಯಾಕಂದರೆ ಮೆಂತೆ ಕಹಿ ರುಚಿ ಬರ್ಬೋದು. ಈಗ ಇದಕ್ಕೆ ನಾವು ಸ್ವಲ್ಪ ಒಳ್ಳೆ ಫ್ಲೇವರ್ಗೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ಮನೆಯಲ್ಲೇ ಮಾಡಿದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1.5 ಸ್ಪೂನ್ ಹಾಕಿದ್ದೀನಿ. ಇದನ್ನು ಆದಷ್ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ, ಆಗ ಒಳ್ಳೆ ಸುವಾಸನೆ ಕೊಡುತ್ತೆ. ಹಾಗೆ ಇದು ಹಾಕೋದ್ರಿಂದ ಸಾಂಬಾರಿಗೆ ಒಳ್ಳೆ ರುಚಿ ಕೊಡುತ್ತೆ, ಹಾಗೆ ಫ್ಲೇವರ್ ಕೊಡುತ್ತೆ. ಈಗ ನಾವು ಮೊದಲೇ ರುಬ್ಬಿಕೊಂಡಿದ್ದ ಮಸಾಲೆನ ಇದಕ್ಕೆ ಹಾಕೋಣ. ಮಸಾಲೆ ಹಾಕಬೇಕಾದ್ರೆ ಆದಷ್ಟು ಕಡಿಮೆ ಉರಿಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೇ ಮೇನ್ ಪ್ರೋಸೆಸ್. ಇಲ್ಲಿ ಸ್ವಲ್ಪ ಪೇಷನ್ಸ್ ಇಂಪಾರ್ಟೆಂಟು, ಯಾಕಂದರೆ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಸಾಂಬಾರು ಹಸಿ ಸ್ಮೆಲ್ಲೇ ಬರ್ತಾ ಇರತ್ತೆ. ಹಾಗಾಗಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಸ್ಟೇಜಲ್ಲಿ ನೀರನ್ನ ಸೇರ್ಸೋಕೆ ಹೋಗಬೇಡಿ, ಆದಷ್ಟು ಎಣ್ಣೆಯಲ್ಲೇ ಅದು ಫ್ರೈ ಆಗಬೇಕು, ಆಗಲೇ ಟೇಸ್ಟ್ ಚೆನ್ನಾಗಿರುತ್ತೆ. ನೀರು ಹಾಕಿದ್ರೆ ಏನಾಗ್ಬಿಡುತ್ತೆ, ಅದು ರಾ ಸ್ಮೆಲ್ ಹೋಗೋದಿಲ್ಲ. ಸೊ ಇದನ್ನು ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ. ಮಸಾಲೆ ಯಾವಾಗಲೂ ಅಷ್ಟೇ ಎಣ್ಣೆ ರಿಲೀಸ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು, ಆಗಲೇ ಮಸಾಲೆ ರೆಡಿ ಇದೆ ಅಂತ ಅರ್ಥ. ಈಗ ಇದಕ್ಕೆ ನಾನು 1/4 ಟೇಬಲ್ ಸ್ಪೂನ್ ಉಪ್ಪು ಸೇರಿಸ್ತಾ ಇದ್ದೀನಿ. ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಈಗ ನೀರು ಸೇರಿಸೋಣ. ಇಲ್ಲಿ 1 ಕಪ್ ನೀರು ಸೇರಿಸ್ತಾ ಇದ್ದೀನಿ. ಹಾಗೆ ಅರ್ಧ ಕಪ್ ಹುಣಸೆಹಣ್ಣು ರಸ ತೊಗೊಂಡಿದ್ದೀನಿ ಚಿಕ್ಕ ಕಪ್ಪಲ್ಲಿ. ಇದನ್ನು ಮೊದಲೇ ನಾನು ನೆನೆಸಿಟ್ಟಿದ್ದೆ. ಇದೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡೋಣ. ಆಗಲೇ ಉಪ್ಪು, ಹುಳಿ, ಖಾರ ಎಲ್ಲ ನೀಟಾಗಿ ಬ್ಲೆಂಡ್ ಆಗುತ್ತೆ. ಈಗ ನೀವು ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪೇನಾದರೂ ಜಾಸ್ತಿ ಬೇಕಂದರೆ ಹಾಕ್ಕೋಬೋದು. ಖಾರದ ಪುಡಿ ಬೇಕಂದರೆ ನೀವು ಈಗಲೂ ಆ್ಯಡ್ ಮಾಡ್ಕೋಬೋದು, ಖಾರ ಸಾಕಾಗಿಲ್ಲ ಅಂದರೆ. ಇವು ಯಾವಾಗಲೂ ಈ ಕನ್ಸಿಸ್ಟೆನ್ಸಿಲಿ ಇರಲಿ, ತುಂಬ ಮಂದನೂ ಬೇಡ, ತುಂಬ ತೆಳ್ಳಗೂ ಬೇಡ, ಆಗಲೇ ಗ್ರೇವಿ ಚೆನ್ನಾಗಿರುತ್ತೆ. ಲಿಡ್ ಕ್ಲೋಸ್ ಮಾಡಿ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈಗ ಕುದಿ ಬಂದಿದೆ. ನಾವು ಎಷ್ಟು ಚೆನ್ನಾಗಿ ಕುದಿಸ್ತೀವೋ ಮೀನು ಸಾರು ಅಷ್ಟು ರುಚಿ ಚೆನ್ನಾಗಿರುತ್ತೆ. ನೀಟಾಗಿ ಮಸಾಲೆ ಆಯಿಲೆಲ್ಲ ರಿಲೀಸ್ ಆಗಬೇಕು, ಅಲ್ಲಿವರೆಗೂ ಒಂದು 5ರಿಂದ 10 ನಿಮಿಷ ಕುದಿಸಿ, ಆವಾಗ ಗ್ರೇವಿ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಒಂದು ಬಾರಿ ಕಲಿಸ್ಕೊಡೋಣ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ನೋಡಿ, ನೀಟಾಗಿ ಎಣ್ಣೆ ಎಲ್ಲ ರಿಲೀಸ್ ಆಗಿದೆ. ಇಲ್ಲಿ ನಾನು ಅರ್ಧ kg ಕಿಂಗ್ ಫಿಶ್ ತೊಗೊಂಡಿದ್ದೀನಿ. ನಿಮಗೆ ಯಾವ ಫಿಶ್ ಬೇಕಾದರೂ ನೀವು ಸೇರಿಸ್ಕೋಬೋದು, ಆದರೆ ಇದೇ ವಿಧಾನದಲ್ಲಿ ಮಾಡಿ, ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. ಸಾರು ಈಗ ಚೆನ್ನಾಗಿ ಕುದೀತಾ ಇದೆ. ಈಗ ನಾವು ಒಂದೊಂದು ಫಿಶ್ಶೇ ನಿಧಾನವಾಗಿ ಹಾಕೋಣ. ಮೀನು ಹಾಕಿದ್ಮೇಲೆ ಜಾಸ್ತಿ ಕೈ ಆಡಿಸ್ಬೇಡಿ, ಮೀನು ಮುರಿದೋಗೋ ಚಾನ್ಸಸ್ ಇದೆ. ಮೀನು ಅಷ್ಟೇ ಒಂದ್ರ ಮೇಲೆ ಒಂದು ಹಾಕಬೇಡಿ, ಆದಷ್ಟು ಪಕ್ಕದಲ್ಲಿ ಹಾಕೋದಕ್ಕೆ ನೋಡಿ, ಯಾಕಂದರೆ ಒಂದ್ರ ಮೇಲೆ ಒಂದು ಹಾಕಿದ್ರೆ ಮೀನು ಮುರಿದೋಗುತ್ತೆ. ನಾನು ಹಾಗೆ ಮೊದಲೇ ಹೇಳಿದೆ, ಕಡಾಯಿ ಅಗಲ ಇರೋದು ತೊಗೊಳ್ಳಿ, ಆಗ ನಾವು ಸಫಿಷಿಯೆಂಟಾಗಿ ಮೀನನ್ನ ಸ್ಪ್ರೆಡ್ ಮಾಡ್ಬೋದು. ಕಡಾಯಿ ಇಟ್ಕೊಂಡು ಸ್ವಲ್ಪ ಅಲುಗಾಡಿಸಿ ಸಾಕು, ಗ್ರೇವಿ ಎಲ್ಲ ಮೇಲೆ ಬರುತ್ತೆ, ಮೀನೆಲ್ಲ ಒಳಗಡೆ ಹೋಗುತ್ತೆ, ಆಗ ಮೀನು ಹೊಡೆಯೋ ಚಾನ್ಸಸ್ ಕಮ್ಮಿ ಇರುತ್ತೆ. ಈಗ ನಾವು ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ, ನೀಟಾಗಿ ಬೆಂದಿದೆ, ಜೊತೆಗೆ ಮಸಾಲೆನೂ ಮೀನಿಗೆ ಚೆನ್ನಾಗಿ ಹಿಡಿದಿರುತ್ತೆ, ಒಳ್ಳೆ ಫ್ಲೇವರ್ ಸಹ ಬರ್ತಾ ಇದೆ. ಇದು
ನೋಡಿ 5 ನಿಮಿಷ ನಂತರ ಮುಚ್ಚಳ ತೆಗೆದಿದ್ದೀವಿ. ಈಗ ಮೀನು ಚೆನ್ನಾಗಿ ಬೆಂದಿರುತ್ತೆ. ಈಗ ಒಂದು ಸಣ್ಣದಾಗಿ ಅಲ್ಲಾಡಿಸಿ ಸಾಕು. ನೋಡಿ ಈಗ ನಮ್ಮ ಕೇರಳ ಸ್ಟೈಲ್ ಮೀನು ಸಾರು ರೆಡಿ ಇದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಮಸಾಲೆ ಚೆನ್ನಾಗಿ ಬೆರ್ತಿದೆ, ಮೇಲಿಂದ ಸ್ವಲ್ಪ ಎಣ್ಣೆನೂ ರಿಲೀಸ್ ಆಗಿದೆ. ಇದನ್ನು ನೀವು ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ಕೊಂಡು ತಿನ್ಬೋದು. ಮೀನು ಸಾರು ಮಾಡಿದ ತಕ್ಷಣ ತಿನ್ನೋದಕ್ಕಿಂತ ಸ್ವಲ್ಪ ಹೊತ್ತು ಬಿಟ್ಟು ತಿಂದರೆ ಮಸಾಲೆ ಇನ್ನೂ ಚೆನ್ನಾಗಿ ಮೀನಿಗೆಲ್ಲ ಹಿಡಿದಿರುತ್ತೆ, ಹಾಗೆ ರುಚಿನೂ ಡಬಲ್ ಆಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನೋಡಿ ಇಲ್ಲಿ ಮೀನು ಎಷ್ಟು ನೀಟಾಗಿ ಬೆಂದಿದೆ, ಹಾಗೆ ಅದೇ ಶೇಪಲ್ಲಿದೆ, ಒಂಚೂರು ಒಡೆದಿಲ್ಲ. ನೋಡಿ ನಮ್ಮ ಕೇರಳ ಸ್ಟೈಲ್ ಮೀನು ಸಾರು ಈಗ ಸವಿಯಲ್ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನಕ್ಕೆ ಈ ಸಾರು ಹಾಕ್ಕೊಂಡು ಜೊತೆಗೆ ಒಂದು ಮೀನು ಪೀಸ್ ತೊಗೊಂಡು ತಿಂದರೆ ಊಟ ಎಷ್ಟು ಸಿಂಪಲ್ ಆಗಿದೆ, ತುಂಬ ಸ್ಪೆಷಲ್ ಅನಿಸುತ್ತೆ. ನೀವು ಈ ಫಿಶ್ ಕರಿಯನ್ನು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಹ್ಯಾಪಿ ಕುಕ್ಕಿಂಗ್. ಥ್ಯಾಂಕ್ ಯು.